ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಜನ್ ನೀಟ್ ಅಕಾಡೆಮಿ ಕಲಬುರಗಿ 2019 ಬ್ಯಾಚ್ ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ವಾಟ್ಸಪ್ ಗಣಪ. तुझको फिर से जलवा दिखाना ही होगा, अगले बरस आना है, आना ही होगा. ಶ್ರೀ ಗಣೇಶ ಮತ್ತೆ ಬಂದಿದ್ದಾನೆ. ಈ ಬಾರಿಯ ಗಣೇಶ ಉತ್ಸವವನ್ನ ಆಚರಿಸಿ ನಿಮ್ಮ ನೆಚ್ಚಿನ SS ಡಿಜಿಟಲ್ ನ ಸುದ್ದಿ ಸಮಯದೊಂದಿಗೆ. ಕಲಬುರಗಿ ಟಿವಿ ಚಾನೆಲ್ಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾವು ತಂದಿದ್ದೇವೆ ವಿನೂತನ ವಿಶಿಷ್ಟ ಕಾರ್ಯಕ್ರಮ ವಾಟ್ಸಪ್ ಗಣಪ. ನೀವು ಮಾಡಬೇಕಿರುವುದು ಇಷ್ಟೇ: ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಡಿಯೋವನ್ನ ನಿಮ್ಮ ಮೊಬೈಲ್ನಲ್ಲಿಯೇ ಚಿತ್ರೀಕರಿಸಿ ನಿಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 8431373511 ಗೆ ಕಳುಹಿಸಿ. ನೀವು ಕಳಿಸಿದ ವಿಡಿಯೋಗಳನ್ನ ನಾವು ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡುತ್ತೇವೆ. ಹಾಗಾದ್ರೆ ಮತ್ತೇಕೆ ತಡ? ನೀವು ಹೇಳಿ ನಿಮ್ಮ ಗಣಪನಿಗೆ ವಾಟ್ಸಪ್ ಗಣಪ. ಕಲಬುರಗಿ ಮಹಾನಗರದ ಅತ್ಯಂತ ಪುರಾತನವಾಗಿರುವ ಸರಾಫ್ ಬಜಾರ್ನ ಗಣೇಶ ಮಂದಿರ 1948ರಿಂದ ಸತತ 73 ವರ್ಷಗಳಿಂದ ಗಣೇಶ ಉತ್ಸವದ ಅಂಗವಾಗಿ 11 ದಿನಗಳ ಪೂಜೆ. ಪ್ರಕೃತಿ ವಿಕೋಪ ಎದುರಿಸುವ ಕಟ್ಟಡಗಳ ನಿರ್ಮಾಣ ಕೌಶಲ್ಯ ಅಗತ್ಯ. HK ಸೊಸೈಟಿ ಉಪಾಧ್ಯಕ್ಷ ಡಾಕ್ಟರ್ ಶಿವಾನಂದ ದೇವರಮನಿ ಹೇಳಿಕೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯ 1 ವಾರದ ಸಿಬ್ಬಂದಿ ಅಭಿವೃದ್ಧಿ ಕಾರ್ಯಕ್ರಮದ ಅವಳಿ ಚಟುವಟಿಕೆಗಳ ಉದ್ಘಾಟನೆ. ವಿಜಿ ಮಹಿಳಾ ಕಾಲೇಜಿನ ಪ್ರಾಣಿಶಾಸ್ತ್ರ ವಿಭಾಗದ ಆಶ್ರಯದಲ್ಲಿ ಉಪನ್ಯಾಸ ಕಾರ್ಯಕ್ರಮ. ಕಿದ್ವಾಯಿ ಆಸ್ಪತ್ರೆಯ ಮಾಜಿ ನಿರ್ದೇಶಕಿ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನ್ಯ ಅವರಿಂದ ಚಾಲನೆ. ಕಳೆದ 112 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿರುವ ಇಂಡಿಯನ್ ಬ್ಯಾಂಕ್ ಹಬ್ಬದ ಕೊಡುಗೆ. ಶೇಕಡಾ 9.10 ಬಡ್ಡಿ ದರದಲ್ಲಿ ಕಾರ್ ಸಾಲ ಮತ್ತು 10.10 ಬಡ್ಡಿ ದರದಲ್ಲಿ ಬೈಕ್ ಸಾಲ, 0% ಪ್ರೊಸೆಸಿಂಗ್ ಫೀ. ಶರಣ ಬಸವೇಶ್ವರರಿಂದ ಕಾಯಕ ದಾಸೋಹ ಪ್ರಸಾದ ಸಂಸ್ಕೃತಿಯನ್ನ ಪಾಲಿಸಿ ಜನಪದರು ಧನ್ಯರಾದರು. ಮಹಾದೇವಿ ಕನ್ಯಾ ಪ್ರೌಢಶಾಲೆಯ ಶಿಕ್ಷಕಿ ಶ್ರೀದೇವಿ ಮಹಾದೇವ ಮಠ ಅವರಿಂದ ಉಪನ್ಯಾಸ. ನಂದಿಕೂರು ಗ್ರಾಮದ ಎಲ್ಲಾ ಜಾತಿಯ ಜನಾಂಗಕ್ಕೆ ರುದ್ರಭೂಮಿ ಮಂಜೂರು ಮಾಡುವಂತೆ ಆಗ್ರಹ. ಪವನ್ ಕುಮಾರ್ ಒಳಕೇರಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಗ್ರಾಮಸ್ಥರು. ಸಮರ್ಪಕವಾಗಿ ಪಡಿತರವನ್ನು ವಿತರಣೆ ಮಾಡುವಂತೆ ಆಗ್ರಹ. SUCIC ನೇತೃತ್ವದಲ್ಲಿ SVP ವೃತ್ತದಲ್ಲಿ ಪ್ರತಿಭಟನಾ ಪ್ರದರ್ಶನ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಮಹಾನಗರದ ಅತ್ಯಂತ ಪುರಾತನ ಗಣೇಶ ಮಂದಿರವಾಗಿರುವ ಸರಾ ಬಜಾರ್ನಲ್ಲಿರುವ ಗಣೇಶ ಮಂದಿರದಲ್ಲಿ 1948ರಿಂದ ಅಂದರೆ ಸತತ 73 ವರ್ಷಗಳಿಂದ ಗಣೇಶ ಉತ್ಸವದ ಅಂಗವಾಗಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಕೈಗೊಳ್ಳಲಾಗುತ್ತಿದೆ. ಇದರ ಅಂಗವಾಗಿ 11ನೇ ದಿನ ಅಂದರೆ ಕೊನೆಯ ದಿನದಂದು ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಸರಾಫ್ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರ್ ಅವರು ತಿಳಿಸಿದ್ದಾರೆ.
ಕಲಬುರಗಿ ಮಹಾನಗರದ ಸರಾಬ್ ಬಜಾರ್ನಲ್ಲಿ 1948ರಿಂದ ಅಂದರೆ ಸತತ 73 ವರ್ಷಗಳಿಂದ ಅತ್ಯಂತ ಪುರಾತನವಾಗಿರುವ ಗಣೇಶ ಮಂದಿರದಲ್ಲಿ ಗಣೇಶ ಉತ್ಸವದ ನಿಮಿತ್ತವಾಗಿ ಪ್ರತಿ ವರ್ಷವೂ ಕೂಡ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಬರಲಾಗುತ್ತಿದೆ. ಇದರ ಅಂಗವಾಗಿ ಸೋಲಾಪುರ ಸೇರಿದಂತೆ ಅನೇಕ ಕಡೆಗಳ ಕಲಾವಿದರಿಂದ ಆಕರ್ಷಕ ಕಲಾಕೃತಿಗಳನ್ನು ರಚಿಸುವ ಮೂಲಕ ದೃಶ್ಯಾವಳಿಗಳನ್ನ ನಿರ್ಮಿಸಲಾಗುತ್ತಿದೆ. ಹೀಗಾಗಿ ನಗರವಷ್ಟೇ ಅಲ್ಲದೆ ಹಳ್ಳಿಗಳಿಂದಲೂ ಕೂಡ ಜನರು ಆಗಮಿಸಿ ಸರಾಬ್ ಬಜಾರ್ನಲ್ಲಿ ಪ್ರತಿಷ್ಠಾಪಿಸಲಾಗುವ ಗಣೇಶ ಮೂರ್ತಿಯ ವೈಶಿಷ್ಟ್ಯತೆಯನ್ನ ಕಣ್ತುಂಬಿಕೊಳ್ಳಲು ಆಗಮಿಸುತ್ತಾರೆ. ಗುಲ್ಬರ್ಗ ನಗರದ ಮತ್ತು ಹೈದರಾಬಾದ್ ಕರ್ನಾಟಕದ ಎಲ್ಲ ಜನತೆಗೆ ನಾನು ಗಣೇಶ್ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಇವತ್ತಿನ ದಿವಸ ನಮ್ಮ ಸರಾಬ್ ಸಂಘದ ಒಂದು ಹಳೆ ಪ್ರಥಮ ಗಣೇಶ ಮಂದಿರ ದೇವಸ್ಥಾನ ಇಲ್ಲಿ ಗುಲ್ಬರ್ಗದಲ್ಲಿ ಸ್ಥಾಪಿಸುವಂತ 1948ನೇ ಇಸ್ವಿಯಲ್ಲಿ ಇದು ಗುಲ್ಬರ್ಗಕ್ಕೆ ಪ್ರಥಮ ಗಣಪನ ದೇವಸ್ಥಾನ. ಅದೇ ರೀತಿ ಇವತ್ತು ಭವ್ಯ ಅಲಂಕಾರ ಮಾಡಿ ನಾವು ಈ 11 ದಿವಸ ಗಣೇಶ ಹಬ್ಬ ಆಚರಿಸ್ತೇವೆ. ಇಲ್ಲಿ ಇವತ್ತಿಂದು 73ನೇ ವರ್ಷ ಈ ವರ್ಷ ನಾವು ಗಣೇಶನ ಇವತ್ತಿನ ದಿವಸ ಸ್ಥಾಪನೆ ಮಾಡಿದ್ದೀವಿ. ತಾವೆಲ್ಲರೂ ಬಂದು ಈ ಒಂದು ಭವ್ಯ ಮತ್ತು ಗಣೇಶ್ ಮಂದಿರ ಬಂದು ಇಲ್ಲಿ ಗಣಪನ ಆಶೀರ್ವಾದ ತಾವು ಪಡಿಬೇಕು. ಮತ್ತು ಅದೇ ರೀತಿ ಅನಂತ ಚತುರ್ದಶಿ ದಿವಸ ನಮ್ಮ ವಿಸರ್ಜನೆ ಇರೋದು. ಅವತ್ತಿನ ದಿವಸ ಮಹಾಪ್ರಸಾದ ಕೂಡ ನಾವು ಮಾಡ್ತೇವೆ. ಅದರಲ್ಲಿ ತಾವು ಎಲ್ಲರೂ ಗುಲ್ಬರ್ಗ ನಾಗರಿಕರು ಬಂದು ಇಲ್ಲಿ ಭಾಗಿಯಾಗಬೇಕಂತ ಕಳಕಳಿಯಿಂದ ವಿನಂತಿ. ಮತ್ತು ಇದೇ ರೀತಿ ನಾನು ಗಣೇಶ ಹಬ್ಬದ ಶುಭಾಶಯವನ್ನು ಮತ್ತೊಮ್ಮೆ ಕೋರಲಾಗುತ್ತೆ. सर्वप्रथम गुलबर्गा कलबुर्गी वासियों को मैं गणेश उत्सव की हार्दिक शुभकामनाएं प्रेषित करता हूं। गुलबर्गा सराब गणेश मंदिर यह सर्वप्रथम कलबुर्गी शहर का भव्य गणेश मंदिर है और बहुत ही प्राचीन मंदिर है और करीब 70 सालों से 73 सालों से यहाँ पर गणेश उत्सव बड़े धूमधाम से मनाया जाता है। इसमें हमारे अध्यक्ष राघवेंद्र जी महिलापुर की अध्यक्षता में सभी व्यापारी लोग सभी सहभागी होते हैं और बड़े धूमधाम से और इसका प्रतिष्ठा की जाती है गणेश जी की और अनंत चतुर्दशी के दिन इसका विसर्जन किया जाता है। ಈ ಬಾರಿಯೂ ಕೂಡ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಕೊನೆಯ ದಿನವಾದ 11ನೇ ದಿನದ ಅನಂತ ಚತುರ್ದಶಿಯ ದಿನ ಮಹಾಪ್ರಸಾದದ ವಿತರಣೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಸರಾಫ್ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರ್ ಅವರು ತಿಳಿಸಿದ್ದಾರೆ. ಪ್ರಕೃತಿ ವಿಕೋಪಗಳನ್ನು ಎದುರಿಸುವ ಶಕ್ತಿ ಇರುವಂತಹ ಕಟ್ಟಡಗಳ ನಿರ್ಮಾಣದ ಕೌಶಲ್ಯ ಅಗತ್ಯವಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ದೇವರಮನಿಯವರು ಹೇಳಿದ್ದಾರೆ. ಪ್ರಾಕೃತಿಕ ವಿಕೋಪ ಎನ್ನುವುದು ಸಾರ್ವಜನಿಕ ಜೀವನಕ್ಕೆ ಗಂಭೀರ ಹಾಗೂ ಅನಿರೀಕ್ಷಿತ ಬೆದರಿಕೆ. ಪ್ರಕೃತಿಯ ವಿಪತ್ತುಗಳನ್ನು ತಡೆಯುವುದು ಮಾನವನಿಗೆ ಕಷ್ಟ ಸಾಧ್ಯವಾದರೂ ಭವಿಷ್ಯದ ಸನ್ನದ್ಧತೆ ಹಾಗೂ ಉತ್ತಮ ತಾಂತ್ರಿಕ ಕೌಶಲ್ಯಗಳನ್ನು ಬಳಸಿ ನಿರ್ಮಿಸಿರುವಂತಹ ಕಟ್ಟಡ ಕಾಮಗಾರಿಗಳ ಮೂಲಕ ಜೀವನ, ಆಸ್ತಿ, ಮಾನವ ಸಂಕಷ್ಟದ ನಷ್ಟಗಳನ್ನು, ಸಾವು ನೋವುಗಳನ್ನು ತಪ್ಪಿಸುವಲ್ಲಿ ಸಿವಿಲ್ ಇಂಜಿನಿಯರ್ಗಳ ಪಾತ್ರ ಮಹತ್ತರವಾದದ್ದು ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ದೇವರಮನಿ ಹೇಳಿದ್ದಾರೆ. ಕಲಬುರಗಿ ನಗರದ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ಸಿವಿಲ್ ಎಂಜಿನಿಯರಿಂಗ್ ವಿಭಾಗ ಏರ್ಪಡಿಸಿದ್ದ ಟೆಕ್ಯುಬ್ 3 ಪ್ರಾಯೋಜಿತ 5 ದಿನಗಳ ಡಿಸಾಸ್ಟರ್ ಸೇಫ್ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸಸ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮುಂಗಾರು ಹಂಗಾಮಿನಲ್ಲಿ ಪ್ರಕೃತಿ ವಿಕೋಪಗಳು ಸಂಭವಿಸುವ ಸಾಧ್ಯತೆ ಹೆಚ್ಚು. ಇತ್ತೀಚಿನ ಕೊಡಗು ದುರ್ಘಟನೆ ನಮಗೆ ದೊಡ್ಡ ಪಾಠವಾಗಿದೆ. ಈ ಕಾರಣಕ್ಕಾಗಿ ರಾಜ್ಯದಲ್ಲಿ ನೈಸರ್ಗಿಕ ವಿಕೋಪಗಳನ್ನು ಎದುರಿಸಲು ಸಾಧ್ಯವಿರುವಂತಹ ಕಟ್ಟಡ ಕಾಮಗಾರಿಗಳ ನಿರ್ಮಾಣ ಕೌಶಲ್ಯಗಳನ್ನು ಇವತ್ತು ಎಲ್ಲ ಸಿವಿಲ್ ಇಂಜಿನಿಯರ್ಗಳು ಅರಿತುಕೊಳ್ಳಬೇಕು. ಈ ನಿಟ್ಟಿನಲ್ಲಿ 5 ದಿನಗಳ ಈ ಕಾರ್ಯಾಗಾರದಲ್ಲಿ ನುರಿತ ಸಂಪನ್ಮೂಲ ವ್ಯಕ್ತಿಗಳ ಅನುಭವದ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಸುರೇಶ್ ಪಾಟೀಲ್ ಅವರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಎಲ್ಲರಲ್ಲಿ ಮನವಿ ಮಾಡಿದರು.
ಟೆಕ್ಯುಪ್ 3 ಸಂಯೋಜಕ ಪ್ರೊಫೆಸರ್ ಶರಣ ಪಡಶೆಟ್ಟಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕುಮಾರಿ ಅರ್ಚನಾ ಪ್ರಾರ್ಥಿಸಿದರು. ಪ್ರೊಫೆಸರ್ ಸರಸ್ವತಿ ರೆಡ್ಡಿ ನಿರೂಪಿಸಿದರು. ಕಾರ್ಯಾಗಾರದ ಸಂಯೋಜಕರಾದ ಪ್ರೊಫೆಸರ್ ಶಿವರಾಜ್ ಇಂಗನಕಲ್ ವಂದಿಸಿದರು. ಇನ್ನೋರ್ವ ಸಂಯೋಜಕರಾದ ಪ್ರೊಫೆಸರ್ ಜಿ ಮಹೇಂದ್ರ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ವಿಭಾಗದ ಪ್ರಾಧ್ಯಾಪಕರು, ಉಪ ಪ್ರಾಧ್ಯಾಪಕರು, ವಿವಿಧ ವಿಭಾಗಗಳ ಮುಖ್ಯಸ್ಥರು, ಡೀನ್ಗಳು, ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. It gives me great pleasure to be here today. Though I am on the duty of performance auditor, it's always pleasure to get connected to the fellow colleagues of other institutions. Friends, let me congratulate you all for coming forward, pushing your envelope and deciding to join the FDP. Indeed, we have stepped in lifelong learning mode. Time has changed, and if we look around, disruptions are happening everywhere. Technology is growing unimaginable rates, and without lifelong learning, without this learning attitude, no one will survive, neither the students nor the faculty. Time has come that we change our roles. Every faculty becomes student and every student becomes a faculty. Time has come to flip the model of education. Our houses become education center and colleges become only the discussion rooms. It is so rapidly changing. The technology will bring so much disruption in future as well. Indeed, we don't know what kind of jobs our students will do 15 years down the line. What would be jobs? What sort of new industry will come up? And in such a changing, volatile environment, what can sustain is only the spirit of lifelong learning. And therefore, I again congratulate you and wish you a wonderful week here. Discuss with the people. Every visit I always take as a learning opportunity. I also request you, whenever you find time, interact, visit the various facilities here. I am sure some learning will happen to you as well. All the best to you. Thank you. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಇಂದು ಸಿಬ್ಬಂದಿ ವರ್ಗದ ಅಭಿವೃದ್ಧಿ ಕಾರ್ಯಕ್ರಮಗಳ ಅವಳಿ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ವಿಭಾಗದ ವತಿಯಿಂದ ಟೆಕ್ಯುಪ್ 3ರ ಅಡಿಯಲ್ಲಿ ಒಂದು ವಾರದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಂಟ್ರೋಲ್ಸ್, ಮೋಟಾರ್ಸ್, ಸ್ಟೋರೇಜ್ ಮತ್ತು ಟೆಕ್ನಾಲಜೀಸ್ ಎಂಬ ವಿಷಯದ ಕುರಿತು ಒಂದು ವಾರಗಳ ಸಿಬ್ಬಂದಿ ಅಭಿವೃದ್ಧಿ ಕಾರ್ಯಕ್ರಮದ ಅವಳಿ ಚಳುವಳಿಗಳ ಉದ್ಘಾಟನಾ ಸಮಾರಂಭವು ಮಂಗಳವಾರ ದಿನಾಂಕ 3ನೇ ಸೆಪ್ಟೆಂಬರ್ 2019ರಂದು ಬೆಳಗ್ಗೆ 9:30 ಗಂಟೆಗೆ ಪಿಡಿಐ ಎಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನ ಆವರಣದಲ್ಲಿರುವ ಸ್ಯಾಕ್ ಬಿಲ್ಡಿಂಗ್ನ ಸೆಮಿನಾರ್ ಹಾಲ್ 2ರಲ್ಲಿ ಜರುಗಿತು. What are the challenges of this electrical vehicle is concerned today? That is the main thing is charger or battery and charge filling stations, controller circuits, and the design of efficient motors, and that as India is concerned, road conditions. These are the more challenges. Which intellectual in nature. Faculty development is a process of academic fine-tuning through transaction between intellectuals. Learning has more values when togetherness creeps in. Knowledge empowerment can come only when one is instrumental in empowering others. One has to enrich himself to enrich others. This week-long FDP and initiative under TECUP will certainly be a fruitful exercise towards the pinnacle of academics, excellency among the educators. Improving the quality of activities within the existing twinning relationships, that especially by means of developing thematically cooperation, developing new skills among those who are responsible for twinning activities at the local level, promoting exchange of good practice in the field of academics, to build a culture of learning based on collaborations, teamwork and shared vision.
ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಸತೀಶ್ ಚಂದ್ರ ಸಿ ಹಡಗಲಿಮಠ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ LNT ಬೆಂಗಳೂರಿನ ಆಟೋಮೋಟಿವ್ ಡಿವಿಷನ್ನ ಸ್ಪೆಷಲಿಸ್ಟ್ ಡಾಕ್ಟರ್ ಸಂಜೀವ್ ಕುಮಾರ್ ನಾಯಕ್ ಮತ್ತು ಟೆಕ್ IP 3ರ PDI-CEK ಕೋಆರ್ಡಿನೇಟರ್ ಪ್ರೊಫೆಸರ್ ಶರಣ ಪಡಶೆಟ್ಟಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು PDI ಕಾಲೇಜ್ ಆಫ್ ಎಂಜಿನಿಯರಿಂಗ್ ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ SS ಹೆಬ್ಬಾಳ ವಹಿಸಿದರು. ಕನ್ವೀನರ್ ಡಾಕ್ಟರ್ ಬಸವರಾಜ್ ಅಮರಪುರ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. Lot of funding under TECOP. This is also under TECOP, and you know that funding is not coming as a gift actually. It is the hard earning money of our Indian public. So how much we are using that hard earned Indian public money for the betterment of our country, so that is also very important. Our targets and we were checking. Anyhow, I myself and my team are ready to assure you that the money is utilized properly. To tell about this, actually, a lot of activities are happening. And so, Sir Chaudhary was telling lifelong learning. Definitely, that one of the, and all of them, the team which are already undergone MBA and which are going to MBA, it is one of the our program outcomes. ಈ ಸಮಾರಂಭದಲ್ಲಿ ಪ್ರೊಫೆಸರ್ ಮಹಾದೇವಿ ಬಿರಾದಾರ, ಪ್ರೊಫೆಸರ್ ಅಕ್ಷಯ್ ಅಸಪಳ್ಳಿ, ಡಾಕ್ಟರ್ ನಾಗಭೂಷಣ, ಡಾಕ್ಟರ್ SR ಪಾಟೀಲ, ಡಾಕ್ಟರ್ ಸಂಗಮೇಶ, ಡಾಕ್ಟರ್ MS ಪಾಸೋಡಿ, ಚಂದ್ರಶೇಖರ, ಆಕಾಶ್ ಪಾಟೀಲ, ಡಾಕ್ಟರ್ BN ಚೌಧರಿ, ಪ್ರೊಫೆಸರ್ ಅಕ್ಷಯ್ ಅಸ್ಪಾಡಿ, ಪ್ರೊಫೆಸರ್ ಪ್ರಿಯಾ ಪಾಟೀಲ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವೃಂದದವರು ಪಾಲ್ಗೊಂಡಿದ್ದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಇಂದು ಜೀವಶಾಸ್ತ್ರ ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಕಿದ್ವಾಯಿ ಆಸ್ಪತ್ರೆಯ ಮಾಜಿ ನಿರ್ದೇಶಕಿ ಹಾಗೂ ಖ್ಯಾತ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನ್ಯ ಅವರು ಚಾಲನೆ ನೀಡಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ವತಿಯಿಂದ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಮಾಜಿ ನಿರ್ದೇಶಕಿ ಹಾಗೂ ಖ್ಯಾತ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನ್ಯ ಅವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಡಾಕ್ಟರ್ ನಾಗರತ್ನ ದೇಶಮಾನ್ಯ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಡಾಕ್ಟರ್ ಈಶ್ವರಯ್ಯ ಮಠ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಝುವಾಲಜಿ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಕಲಾ ಪಾಟೀಲ, ನ್ಯಾಕ್ ಕೋಆರ್ಡಿನೇಟರ್ ಡಾಕ್ಟರ್ ಫರ್ಜಾನಾ ಜಬೀನ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ನೀಲಕಂಠ ವಾಲಿ ಸೇರಿದಂತೆ ವಿದ್ಯಾರ್ಥಿ ವೃಂದದವರು ಉಪಸ್ಥಿತರಿದ್ದರು. So that they can do the preparation at home. Okay. Responsible relatives we say, not to the patient. Otherwise, patient will be very, very percent. Okay. So that is how we have to manage the cancer. Now, once patient comes to my OPD, especially breast cancer, and I must know what is the age group of that patient. So if there is a young girl with a breast lump, before coming here, I examined in Bangalore that patient. Abhilashrama is an orphan center where girls are there, 100 girls, madam, 15 to 35 years age. So there are 2 counseling rooms. I examined the patients there freely. Abhilashrama, everything is free there. So I am not expected to charge it. So in that counseling room, I examined the patient. So any young girl with a breast in the lump, they should not worry at all, because it is a benign disease. Benign means if I take out that lump, if particular lump which is more than 1 centimeter size, she will live normally. So that is called benign. So benign means you should not worry at all. I had the benign breast lump in 95. I trained one girl. While she used to operate in my theatre, I used to tell myself that this doctor is going to operate upon me. So one fine day, I could identify and recognize that lump is little growing. So I come under high risk group. High risk group is if you have got a family of breast cancer, if you are in that age group, 45 to 55 group, if there are no issues,
If your family people have suffered with this disease, all these are respected, unmarried status. So I wanted to prove to the world that I can do everything. So Dr. Kalam says nothing goes without payment. So you pay it heavily. Okay. So I come under high risk group. Mother had cancer. So there is my student. She operated upon me. I went to her. I called her. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಷನ್ ನೀಟ್ ಅಕಾಡೆಮಿ ಕಲಬುರಗಿ 2019ರ ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ವಾಟ್ಸಪ್ ಗಣಪ. तुझको फिर से जलवा दिखाना ही होगा, अगले बरस आना है, आना ही होगा. ಶ್ರೀ ಗಣೇಶ ಮತ್ತೆ ಬಂದಿದ್ದಾನೆ. ಈ ಬಾರಿಯ ಗಣೇಶ ಉತ್ಸವವನ್ನ ಆಚರಿಸಿ ನಿಮ್ಮ ನೆಚ್ಚಿನ SS ಡಿಜಿಟಲ್ ನ ಸುದ್ದಿ ಸಮಯದೊಂದಿಗೆ. ಕಲಬುರಗಿ ಟಿವಿ ಚಾನೆಲ್ಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾವು ತಂದಿದ್ದೇವೆ ವಿನೂತನ ವಿಶಿಷ್ಟ ಕಾರ್ಯಕ್ರಮ ವಾಟ್ಸಪ್ ಗಣಪ. ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಡಿಯೋವನ್ನ ನಿಮ್ಮ ಮೊಬೈಲ್ನಲ್ಲಿಯೇ ಚಿತ್ರೀಕರಿಸಿ ನಿಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 8431373511 ಗೆ ಕಳುಹಿಸಿ. ನೀವು ಕಳಿಸಿದ ವಿಡಿಯೋಗಳನ್ನ ನಾವು ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡುತ್ತೇವೆ. ಹಾಗಾದ್ರೆ ಮತ್ತೇಕೆ ತಡ? ನೀವು ಹೇಳಿ ನಿಮ್ಮ ಗಣಪನಿಗೆ ವಾಟ್ಸಪ್ ಗಣಪ. ಕಳೆದ 112 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿರುವ ಇಂಡಿಯನ್ ಬ್ಯಾಂಕ್ ವತಿಯಿಂದ ಹಬ್ಬದ ಅಂಗವಾಗಿ ವಿಶೇಷ ಫೆಸ್ಟಿವ್ ಆಫರ್ನಲ್ಲಿ ಕಾರ್, ಬೈಕ್ ಮತ್ತು ಮನೆ ಸಾಲದ ಯೋಜನೆಗಳ ಮೇಳವನ್ನು ಆಯೋಜಿಸಲಾಗಿದೆ. ಕಳೆದ 112 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿರುವ ಇಂಡಿಯನ್ ಬ್ಯಾಂಕ್ ವತಿಯಿಂದ ಹಬ್ಬಗಳ ಅಂಗವಾಗಿ ಲೋನ್ ಮೇಳವನ್ನ ಆಯೋಜಿಸಲಾಗಿದ್ದು ವಿಶೇಷ ಕೊಡುಗೆಗಳನ್ನು ನೀಡಲಾಗುತ್ತಿದೆ. ಈ ಫೆಸ್ಟಿವ್ ಆಫರ್ ನಲ್ಲಿ %9.10 ಬಡ್ಡಿ ದರದಲ್ಲಿ ಕಾರ್ ಸಾಲ, %10.10 ಬಡ್ಡಿ ದರದಲ್ಲಿ ಬೈಕ್ ಸಾಲ ಮತ್ತು 0 ಪ್ರೊಸೆಸಿಂಗ್ ಚಾರ್ಜಸ್ ನ ವಿಶೇಷ ಕೊಡುಗೆಯನ್ನು ನೀಡಲಾಗುತ್ತಿದೆ. ಅಲ್ಲದೆ %8.60 ಬಡ್ಡಿ ದರದಲ್ಲಿ ಮನೆ ಸಾಲವನ್ನು ಕೂಡ ನೀಡಲಾಗುತ್ತಿದೆ. I am Shivprasad, Zonal Manager, Indian Bank, Hubli Zone. Our zone consists of 18 districts of Karnataka with 56 branches, and our bank is catering to the needs of all farmers and agriculture and rice mills in Karnataka, and housing loans also we are giving, construction of projects. In all aspects we are supporting the Karnataka state. And our bank is started in the year 1907, 15th August. This is our 113th year. Foundation Day celebrations are going on. And that aspect only we are conducting this CASA campaign and home loan campaign in Gulbarga city. And yesterday you might have seen that Indian Bank, our bank is one of the premier banks in India with 365 crores for the June quarter we have earned. And yesterday we have taken over Allahabad Bank. And ours is the 7th largest bank with 8,08,000 crores. And in all over India, among all the public sector banks, the only bank is net profit earning. And in the business development, we have reached around 18 parameters out of the 21 parameters. And going ahead with our aim is to reach 5 lakh crores by the end of March 2020.
ನಾಗರಿಕರಿಗೆಲ್ಲ ನಮಸ್ಕಾರ. ನಾನು ರಮಾ ದರ್ಗಿ, ಇಂಡಿಯನ್ ಬ್ಯಾಂಕ್ ದರ್ಗಾ ರೋಡ್ ಬ್ರಾಂಚ್ ಮ್ಯಾನೇಜರ್. ಇಲ್ಲಿ ನಮ್ಮದು ಗುಲ್ಬರ್ಗನಲ್ಲಿ 4 ಬ್ರಾಂಚಸ್ ಇದೆ. ಒಂದು ರಾಮ ಮಂದಿರ್ ಬ್ರಾಂಚು, ಒಂದು ಸಿಟಿ ಕಾರ್ಪೊರೇಷನ್ ಬ್ರಾಂಚು, ಒಂದು ಗುಲ್ಬರ್ಗ ಬ್ರಾಂಚು, ಒಂದು ದರ್ಗಾ ರೋಡ್ ಬ್ರಾಂಚ್. ಸೊ ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷವೂ ನಾವು ಹೋಮ್ ಎಲ್ಲ ಮಾಡ್ತಾಯಿದ್ದೀವಿ. 113 ವರ್ಷ ಮುಗೀತು ನಮ್ಮದು ಬ್ರಾಂಚ್ ಓಪನ್ ಆಗಿ, ಸ್ವದೇಶಿ ಮೂಮೆಂಟ್ನಲ್ಲಿ ಓಪನ್ ಆಯಿತು. ಸೊ ಈ ಅವಕಾಶವನ್ನು ಗುಲ್ಬರ್ಗದವರು ಈ ಹೋಮ್ ಮೇಲ್ ಅದು ಪಡ್ಕೋಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ಇನ್ನೊಂದು ಏನಂದ್ರೆ ಪ್ರತಿ ವರ್ಷ ನಾವು ಹೋಮ್ ಎಲ್ಲ ಮಾಡ್ತಾ ಇರ್ತೀವಿ, ಮತ್ತು ಮಾಡಿದ ತಕ್ಷಣ ಅವ್ರು ಲೋನ್ ಸಲುವಾಗಿ ಬರ್ತಾರೆ. ಕರೆಕ್ಟಾಗಿ ಪೇಪರ್ಸ್ ತರಬೇಕು. ಫಸ್ಟು ಕರೆಕ್ಟ್ ಪೇಪರ್ಸು, IT ರಿಟರ್ನ್ಸು ಎಲ್ಲ, ನಮ್ಮದು ಸಿಟಿ ಸರ್ವೆ, ನಮ್ಮದು GDA ಅಪ್ರೂವಲ್ ಎಲ್ಲ ಕರೆಕ್ಟಾಗಿ ಇದ್ರೆ ಮಾತ್ರ ನಾವು ಹೋಮ್ ಲೋನ್ ಕೊಡ್ತೀವಿ. ಆಮೇಲೆ ಈ ಲಾಭವನ್ನು ಎಲ್ಲರೂ ಪಡ್ಕೋಬೇಕು. ಆಮೇಲೆ ನಮ್ಮಲ್ಲಿ ಖಾಸಾ ಕ್ಯಾಂಪೇನಿಂಗ್ ನಡೆದಿದೆ. ಇಂಡಿಯನ್ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡೋದು, ಪ್ರತಿಯೊಬ್ಬರು ಅಕೌಂಟ್ ಓಪನ್ ಮಾಡಿ. ಒಂದು ನಮ್ಮಲ್ಲಿ ಎಲ್ಲ ಡಿಜಿಟಲ್ ಇದೆ, ಇಂಟರ್ನೆಟ್ ಇದೆ, ಮೊಬೈಲ್ ಬ್ಯಾಂಕಿಂಗ್ ಇದೆ. ಆಮೇಲೆ ಪ್ರತಿಯೊಬ್ಬರಿಗೆ ಒಂದು ಅಟಲ್ ಪೆನ್ಷನ್ ಯೋಜನಾ ಅಂತ ಒಂದು ಇರ್ತದೆ. ಪ್ರತಿ ವರ್ಷ ತಿಂಗಳ ಅವರು ದುಡ್ಡು ಕಟ್ಟಿದ್ರೆ ಅವ್ರು 60 ವರ್ಷ ಆದಮೇಲೆ ಅವ್ರಿಗೆ 5,000 ರೂಪಾಯಿ ಪೆನ್ಷನ್ ಬರ್ತದೆ. ಸೊ ಅದ್ರ ಸಲುವಾಗಿ ನೀವು ಬಿಫೋರ್ 40 ವರ್ಷ ಒಳಗಿದ್ದವರೆಲ್ಲ ಅಟಲ್ ಪೆನ್ಷನ್ ಯೋಜನಾದ ಒಂದು ಲಾಭ ಪಡ್ಕೊಳ್ರಿ. ಆಮೇಲೆ ಒಂದು 12 ರೂಪಾಯಿದು ಒಂದು ಇನ್ಸೂರೆನ್ಸ್ ಪಾಲಿಸಿ ಇರ್ತದೆ. ವರ್ಷಿಗೆ ಒಂದು 12 ರೂಪಾಯಿ ಅಂದ್ರೆ ತಿಂಗಳಿಗೆ 1 ರೂಪಾಯಿ ಬೀಳ್ತದೆ ರೀ. ಅದು ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. 12 ರೂಪಾಯಿದು ಒಂದು ಪೆನ್ಷನ್ ತೊಗೊಂಡ್ರೆ ಅಂದರೆ ನೀವು ಅಕೌಂಟ್ ಓಪನ್ ಮಾಡುವಾಗ ಅದೆಲ್ಲ ಅಪ್ಲಿಕೇಶನ್ ತುಂಬಿಕೊಟ್ರೆ 12 ರೂಪಾಯಿದು ಒಂದು ತಿಂಗಳಿಗೆ 1 ರೂಪಾಯಿ ಬೀಳ್ತದೆ, 12 ರೂಪಾಯಿ ಒಂದು ವರ್ಷಿಗೆ. ಸೊ ಅದನ್ನು ಎಲ್ಲರೂ ಆಕ್ಸಿಡೆಂಟ್ ಆದರೆ 2 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಸಿಗ್ತದೆ ರೀ. ಇನ್ನೊಂದು 330 ರೂಪಾಯಿ ಒಂದು ವರ್ಷಕ್ಕೆ ಕಟ್ಟಿದ್ರೆ ಅದು ನ್ಯಾಚುರಲ್ ಡೆತ್ಗೂ ಸಿಗುತ್ತದೆ ರೀ. ಸೊ ಆ ಥರ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಆರೋಗ್ಯ ರಕ್ಷಕ ಅಂತ ಒಂದು ಸ್ಕೀಮ್ ಇದೆ ನಮ್ಮಲ್ಲಿ. ಅದು ನಾವು ಗಾಡಿ ಇನ್ಸೂರೆನ್ಸ್ ಮಾಡ್ತೀವಿ, ಗಾಡಿದ ಅಷ್ಟು ಕೇರ್ ತೊಗೋತೀವಿ. ನಾವು ಯಾಕೆ ಕೇರ್ ತೊಗೋಬಾರ್ದು? ನಮಗೇನಾರೇ ಆದರೆ ಆರೋಗ್ಯ ರಕ್ಷಕ ಅಂತ ಒಂದು ಇನ್ಸೂರೆನ್ಸ್ ಪಾಲಿಸಿ ತೊಗೊಂಡ್ರೆ ಹಾಸ್ಪಿಟಲ್ನಲ್ಲೆಲ್ಲ ಫ್ರೀ ಆಗ್ತದೆ. ಸೊ ಆ ಲಾಭವನ್ನು ಪಡಬೇಕು. ಭಾಳಷ್ಟು ಜನಗೆ ಎಲ್ಲ ಗೊತ್ತಿಲ್ಲ. ಸೊ ಗುಲ್ಬರ್ಗಾದವರಿಗೆ ಈ ಎಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ನಾವು ವರ್ಷ ಇಟ್ಕೊಂಡು ಅವರಿಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಸೊ ತುಂಬ ಧನ್ಯವಾದಗಳು. ಈ ಮೇಳವನ್ನು ಎಲ್ಲರೂ ಪಡ್ಕೋಬೇಕು, ಈ ನಾಗರಿಕರಂತ ಕೇಳ್ಕೊತಾ ಇದ್ದೀನಿ. ನಮಸ್ತೆ. ಈ ಸಂದರ್ಭದಲ್ಲಿ ಝೋನಲ್ ಮ್ಯಾನೇಜರ್ ಶಿವಪ್ರಸಾದ, ಚೀಫ್ ಮ್ಯಾನೇಜರ್ SS ಶಾಹು, ಬ್ರಾಂಚ್ ಮ್ಯಾನೇಜರ್ ರಮಾ S ದರ್ಗಿ, ಮ್ಯಾಥ್ಯೂ ಅನೀಶ್, ಶ್ರುತಿ, ರಾಹುಲ್ ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶರಣಬಸವೇಶ್ವರರಿಂದ ಕಾಯಕ ದಾಸೋಹದ ಸಂಸ್ಕೃತಿಯನ್ನ ಪಾಲಿಸುವ ಮೂಲಕ ಜನಪದರು ಧನ್ಯರಾದರು ಎಂದು ಶ್ರೀದೇವಿ ಮಹಾದೇವ ಮಠ ಅವರು ಹೇಳಿದ್ದಾರೆ. ಮಹಾದಾಸೋಹಿ ಶರಣಬಸವೇಶ್ವರರಿಂದ ಕಾಯಕ, ದಾಸೋಹ, ಪ್ರಸಾದ ಸಂಸ್ಕೃತಿಯನ್ನು ಜನಪದರು ಪಾಲಿಸಿ ಧನ್ಯರಾದರೆಂದು ಮಹಾದೇವಿ ಕನ್ಯಾ ಪ್ರೌಢಶಾಲೆಯ ಶಿಕ್ಷಕಿ ಶ್ರೀಮತಿ ಶ್ರೀದೇವಿ ಮಹಾದೇವ ಮಠ ಅವರು ಹೇಳಿದ್ದಾರೆ. ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಹಮ್ಮಿಕೊಂಡಿರುವ 40 ದಿನಗಳ ಉಪನ್ಯಾಸ ಮಾಲಿಕೆಯಲ್ಲಿ ಶುಕ್ರವಾರ ಮಹಾದಾಸೋಹಿ ಶರಣಬಸವೇಶ್ವರರ ಶಿವಲೀಲೆಗಳು ಎಂಬ ವಿಷಯದ ಕುರಿತು ಅವರು ಉಪನ್ಯಾಸ ನೀಡಿದರು. ಒಂದು ಹರಿವು ನಡೀತದೆ. ಮೂಲಾಧಾರದಲ್ಲಿನ ಮುಂದೆ 2ನೇದರೊಳಗಮ್ಮ, 3ನೇದರೊಳಗ ಸಿ, ಮುಂದೆ ಇಲ್ಲಿ ಬೇಕನ್ನಂಗ ಇಲ್ಲಿ ಓ ಅಂದ್ರೆ ಪೂಜೆ ಅಂದ್ರೆ ಸಂಪೂರ್ಣ ಜೀರೋ, ಪೂಜೆ ಶೂನ್ಯ. ಅದು ಹೀಗೆ ಈ ಒಂದು ಸಾಧನೆ ಆದಾಗ ಇದರಿಂದ ಏನಾಗುತ್ತೆ ಅಂತಂದ್ರೆ ಮನುಷ್ಯ ಮಹಾಮಾನವನಾಗಿ ಬೆಳೀಲಿಕ್ಕೆ ಅಲ್ಲಿ ಸಹಜವಾಗಿ ಏನಾಗ್ತದೆ ಅಂದ್ರೆ ಆ ಕುಂಡಲಿಗೆ ಅವಾಗ ತಲೆ ಕೆಳಗೆ ಮಾಡಿ ಇರುವಂತಹ ಸರ್ಪ ಅದನ್ನು ಮೇಲ್ಮುಖ ಮಾಡಿ ಎದ್ದು ಮೇಲ್ ಬಂದಂಗ ಸ್ವಾಧಿಷ್ಠಾನ ಚಕ್ರ, ಹಾಗೆಯೇ ಇಲ್ಲಿ ಮಣಿಪೂರಕ ಚಕ್ರ, ಅನಾಹುತ ಚಕ್ರಕ್ಕೆ ಬಂದಂತ ಸ್ವಲ್ಪ ನಾವು ಸ್ಟ್ರಗಲ್ ಮಾಡ್ತೀವಿ. ಪ್ರಯತ್ನ ಬೇಕು. ಸಾಧನೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಅಂದ್ರೆ ಮಾಡ್ತಾ ಅಂತ ನೋಡ್ರಿ, ಒಳ್ಳೆ ಕಂಟಕಗಳು ಬಹಳ. ಅದಕ್ಕೆ ಅಲ್ಲಿ ಅನಾಹುತ ಚಕ್ರಕ್ಕೆ ಬಂದ ಮ್ಯಾಲ ತಿರುಗಿ ಹೋಗೋ ಪ್ರಶ್ನೆ ಇಲ್ಲ. ಅನಾಹುತಕ್ಕೆ ಬರುತ್ತಂತ ಅಂದ್ರೆ ಈ ಎದೆ ಗುಡಿಯ ತನಕ ಬರುತ್ತಂತ ಒಂದು ಸ್ವಲ್ಪ ಅಂದ್ರೆ ಏಕಾಗ್ರತೆ ಆಗುದಿಲ್ಲ, ಮನಸ್ಸು ಚಂಚಲ ಆ ಕಡೆ ಏನೋ ಹಂಗಾಗತ್ತೆ ಹಿಂಗತ್ತೆ ಅನ್ನುವಂಥದ್ದು. ಅಂದ್ರೆ ಮನಸ್ಸು ಗಟ್ಟಿ ಮಾಡ್ತೀವಿ. ನಾವು ಮಾಡಲೇಬೇಕು ಅಂದ್ರೆ ನಿಂದಿರ್ತದೆ ಮನಸ್ಸು. ಏನು ಮಾಡುವ ಹೀನ ಮನದ ಬಯಕೆಗಳನ್ನು ಜ್ಞಾನಗಳಿಂದ ಕಡಿಮರಾಗ ಕಾಣಲು ಹಿಡಿಯುವುದನ್ನೇ ಹಿಡಿಯದಯ್ಯ, ಹಿಡಿಯುವುದನ್ನೇ ಹಿಡಿಯುವುದಯ್ಯ, ಕೆಡುವ ನಡೆಯ ನಡೆಸಿ ಅಂದ ಪವಕ್ಕೆ ಬರೆಸಿದ್ದು. ಅಂಗಗುಣದ ನಡೆಗಳಿಂದಲೂ ನಿಂಗಿಸುತ್ತ ಹೊರಟಲಿಯುವುದು ಲಿಂಗ ನೆನವು ಎಲ್ಲರೂ ಎಲ್ಲರೂ ಸುಳಿಪು. ಹಾಗೆ ಅದನ್ನೆಲ್ಲ ಹೊರಡೋದಕ್ಕೆ ಅದನ್ನ ಹೇಳ್ಕೊಂಡು ಬರ್ಬೇಕು. ಎಲ್ಲಿ ಬರ್ತಾನ? ಅನಾಹುತ ಚಕ್ರಕ್ಕೆ ಬರ್ತಾನೆ. ಅನಾಹುತ ಚಕ್ರದಲ್ಲಿ ಶಕ್ತಿ ಪ್ರವಾಹ ಕೆಳಗಿಂದ ಬಂತು ಅಂದ್ರೆ ಅಲ್ಲಿಂದ ಮ್ಯಾಲೆ ಹೋಗ್ತಾನೆ ಈಜಿ. ಅದನ್ನ ದಾಟಿದವನು ಇಲ್ಲಿ ಅಂದ್ರೆ ಈ ಪ್ರಸಾದದಿಂದ ಅಥವಾ ವಿಶುದ್ಧಿ ಚಕ್ರಕ್ಕೆ ಬಂದಾಗ ನಮ್ಗೆ ಹಿಂದಿನ ಮುಂದಿನ
ಅಥವಾ ಈಗ ಹೇಳ್ತಾವ ಹುಡುಗಿ ಹೆಣ್ಣು ಮಹಾಮೇರು ಅಂತ ಹೇಳಿ ಅವ್ರಿಗೆ ಇದು ಸಾಧ್ಯ ಇದೆ. ಹಾಗಾದಾಗ ಅವ್ರನ್ನ ಸಾಧಿಸಿದ್ದಾರೆ. ಅವ್ರಿಗೆ ಯಾವುದೇ ದಾರಿ ಆಗಿರ್ಬೋದು, ಕೆಲವರು ತಪಸ್ಸು ಮಾಡಿರ್ಬೋದು, ಕೆಲವರು ಯೋಗಗಳನ್ನು ಮಾಡಿರ್ಬೋದು, ಇನ್ನು ಕೆಲವರು ಶಿವಯೋಗ ಮಾಡಿರ್ಬೋದು, ಮತ್ತೊಬ್ಬರು ಹಠಯೋಗ ಮಾಡಿರ್ಬೋದು, ಮತ್ತೊಬ್ಬರು ಜ್ಞಾನ ಯೋಗ ಮಾಡಿರ್ಬೋದು, ಏನನ್ನ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನು ಲೈಕ್ ಮಾಡಿ. ವಾಟ್ಸಪ್ ಗಣಪ. तुझको फिर से जलवा दिखाना ही होगा, अगले बरस आना है आना ही होगा. ಶ್ರೀ ಗಣೇಶ ಮತ್ತೆ ಬಂದಿದ್ದಾನೆ. ಈ ಬಾರಿಯ ಗಣೇಶ ಉತ್ಸವವನ್ನ ಆಚರಿಸಿ ನಿಮ್ಮ ನೆಚ್ಚಿನ SS ಡಿಜಿಟಲ್ ನ ಸುದ್ದಿ ಸಮಯದೊಂದಿಗೆ. ಕಲಬುರಗಿ ಟಿವಿ ಚಾನೆಲ್ಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾವು ತಂದಿದ್ದೇವೆ ವಿನೂತನ ವಿಶಿಷ್ಟ ಕಾರ್ಯಕ್ರಮ ವಾಟ್ಸಪ್ ಗಣಪ. ನೀವು ಮಾಡಬೇಕಿರುವುದು ಇಷ್ಟೇ. ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಿದ ಗಣೇಶನ ವಿಡಿಯೋವನ್ನ ನಿಮ್ಮ ಮೊಬೈಲ್ನಲ್ಲಿಯೇ ಚಿತ್ರೀಕರಿಸಿ ನಿಮ್ಮ ಹೆಸರು ಮತ್ತು ವಿಳಾಸದೊಂದಿಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 8431373511 ಗೆ ಕಳುಹಿಸಿ. ನೀವು ಕಳಿಸಿದ ವಿಡಿಯೋಗಳನ್ನ ನಾವು ನಮ್ಮ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಪ್ರಸಾರ ಮಾಡುತ್ತೇವೆ. ಹಾಗಾದ್ರೆ ಮತ್ತೆ ತಡ, ನೀವು ಹೇಳಿ ನಿಮ್ಮ ಗಣಪನಿಗೆ ವಾಟ್ಸಪ್ ಗಣಪ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ದಿ ವಿಷನ್ ನೀಟ್ ಅಕಾಡೆಮಿ ಕಲಬುರಗಿ 2019ರ ಬ್ಯಾಚ್ನ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಸಂಪರ್ಕಿಸಿ ಸನ್ನಿಧಾನ, ದೇವ್ನಗರ್ ಕ್ರಾಸ್, ಹಳೆ ಜೇವರ್ಗಿ ರಸ್ತೆ, ರಾಮ್ ಮಂದಿರ, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.